ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, 2025 ಭಾರತದ ಯುದ್ಧ ವಿಮಾನಗಳಿಗೆ ಅಂದರೆ ಸ್ವದೇಶಿ ಯುದ್ಧ ವಿಮಾನ ತಯಾರಿಕೆಯ ದೃಷ್ಟಿಯಿಂದ ಆಶಾದಾಯಕ ವರ್ಷವಾಗಿ ಕಾಣ್ತಾ ಇದೆ. ಯಾಕೆಂದರೆ ಭಾರತಕ್ಕೆ ಅದರದ್ದೇ ಆದ ಸ್ವದೇಶಿ ಇಂಜಿನ್ ಒಂದು ಈ ವರ್ಷ ಲಭ್ಯವಾಗುವ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇವೆ. ಆ ಪರೀಕ್ಷೆಗಳು ಸಂಪೂರ್ಣವಾಗಿ ಯಶಸ್ವಿಯಾದರೆ ವಿದೇಶಿ ಇಂಜಿನ್ಗಳಿಗಾಗಿ ಅವರಿವರ ಮುಂದೆ ಅಂಗಲಾಚಬೇಕಾದ ಅಗತ್ಯ ಇರೋದಿಲ್ಲ. ಹಾಗೆ ಯುದ್ಧ ವಿಮಾನಗಳ ಇಂಜಿನ್ ಟೆಸ್ಟಿಂಗ್ಗೆ ಕೂಡ ಇನ್ನು ಮೇಲೆ ಭಾರತ ರಷ್ಯಾ, ಫ್ರಾನ್ಸ್ ಮುಂತಾದ ದೇಶಗಳಿಗೆ ಹೋಗಬೇಕಾದ ಅಗತ್ಯ ಇರುವುದಿಲ್ಲ. ಭಾರತದಲ್ಲೇ, ಅದರಲ್ಲೂ ನಮ್ಮ ಬೆಂಗಳೂರಲ್ಲಿ ಅತ್ಯಂತ ಸುಸಜ್ಜಿತ ಯುದ್ಧ ವಿಮಾನ ಪರೀಕ್ಷಾ ಕೇಂದ್ರವೊಂದು ನಿರ್ಮಾಣ ಆಗ್ತಾ ಇದೆ. ಹಾಗಾದ್ರೆ ಯಾವುದು ಭಾರತಕ್ಕೆ ಸಿಗ್ತಾ ಇರೋ ಆ ಹೊಸ ಇಂಜಿನ್? ಕೂಸು ಹುಟ್ಟೋದಿಕ್ಕೆ ಮೊದಲೇ ಕುಲಾವಿ ಅನ್ನೋ ಹಾಗೆ ನಾವಿನ್ನೂ ಇಂಜಿನ್ ಅನ್ನೇ ತಯಾರು ಮಾಡ್ಕೊಂಡಿಲ್ಲ, ಆಗಲೇ ಟೆಸ್ಟ್ ಬೆಡ್ನ ಅಗತ್ಯ ಏನಿದೆ? ಬನ್ನಿ ನೋಡೋಣ. ಗೆಳೆಯರೆ, ಇವತ್ತು ಯುದ್ಧಗಳು, ತಂತ್ರಜ್ಞಾನಗಳು, ಶೈಲಿಗಳು ಎಲ್ಲ ಬದಲಾಗ್ತಾ ಇವೆ. ಯಾರ ಬಳಿ ಅತ್ಯಾಧುನಿಕ ಆಯುಧಗಳಿರುತ್ತೋ ಅವರು ಯುದ್ಧ ಮಾಡಬೇಕಾದ ಅಗತ್ಯ ಕೂಡ ಇರೋದಿಲ್ಲ. ಯುದ್ಧ ಇಲ್ಲದೆ ಗೆಲುವನ್ನು ಸಾಧಿಸಿ ಬಿಡೋದಕ್ಕೆ ಅಂಥವರಿಗೆ ಸಾಧ್ಯ ಆಗುತ್ತೆ. ಅಂದರೆ ಡೆಟರೆನ್ಸ್ ಅನ್ನೋದೇ ಅವರ ಶತ್ರುಗಳಿಗೊಂದು ಭಯ ಹುಟ್ಟೋದಕ್ಕೆ ಕಾರಣ ಆಗುತ್ತೆ. ಹೀಗಾಗಿನೇ ನಾನಾ ದೇಶಗಳ ನಡುವೆ ಆಯುಧ ತಯಾರಿ, ಆಯುಧ ಖರೀದಿಗೆ ಪೈಪೋಟಿ ಕಂಡು ಬರ್ತಾ ಇರೋದು. ಇನ್ನು ಭಾರತ ಇವತ್ತು ಜಗತ್ತಿನ 5ನೇ ಅತಿ ದೊಡ್ಡ ಆರ್ಥಿಕತೆ ಅನ್ನಿಸ್ಕೊಳ್ಳುತ್ತೆ. ಸೇನಾಶಕ್ತಿಯ ವಿಷಯಕ್ಕೆ ಬಂದ್ರೆ ಜಗತ್ತಿನ 4ನೇ ಅತಿ ದೊಡ್ಡ ಸೇನಾಶಕ್ತಿ ಅನ್ನಿಸ್ಕೊಳ್ಳುತ್ತೆ. ಹಾಗೆ ಆಯುಧಗಳ ವಿಷಯಕ್ಕೆ ಬಂದ್ರೆ ಭಾರತ ಜಗತ್ತಿನ ಅತಿ ದೊಡ್ಡ ಆಯುಧ ಆಮದುದಾರ ದೇಶಗಳ ಪಟ್ಟಿಯಲ್ಲಿ ಜಾಗವನ್ನು ಪಡ್ಕೊಳ್ಳುತ್ತೆ. ನಾವು ಕಳೆದ 7.5 ದಶಕಗಳಿಂದ ಏನೇ ಸರ್ಕಸ್ ಮಾಡಿದ್ರು ಆಯುಧಗಳ ವಿಷಯದಲ್ಲಿ ಸಂಪೂರ್ಣ ಸ್ವಾವಲಂಬಿಗಳಾಗೋದಕ್ಕೆ ಸಾಧ್ಯ ಆಗಿಲ್ಲ. ನಮ್ಮ ಪಕ್ಕದ ಚೈನಾ ಈ ವಿಷಯದಲ್ಲಿ ನಮಗಿಂತ ಸಾಕಷ್ಟು ಮುಂದಿದೆ. ಅವರು ತಮಗೆ ಬೇಕಾದ ಬಹುತೇಕ ಆಯುಧಗಳನ್ನು ಅವರೇ ತಯಾರು ಮಾಡ್ಕೋತಾರೆ. ತಂತ್ರಜ್ಞಾನದ ವಿಷಯದಲ್ಲಿ ದಿಗ್ಗಜರು ಅನಿಸ್ಕೊಳ್ಳೋ ಅಮೆರಿಕ, ರಷ್ಯಾಗಳು ಇನ್ನು 6ನೇ ತಲೆಮಾರಿನ ಯುದ್ಧ ವಿಮಾನಗಳ ಬಗ್ಗೆ ಸಂಶೋಧನೆಗಳನ್ನ ಮಾಡ್ತಾ ಇರೋ ಹೊತ್ತಲ್ಲೇ ಚೈನಾ 6ನೇ ತಲೆಮಾರಿನ ಯುದ್ಧ ವಿಮಾನವನ್ನ ಪ್ರದರ್ಶಿಸಿ ಬಿಟ್ಟಿದೆ. ಅವರ ಬಳಿ 2 5th ಜನರೇಷನ್ ಯುದ್ಧ ವಿಮಾನಗಳ ವೇರಿಯಂಟ್ಗಳಿವೆ. ಡ್ರೋನ್ಗಳ ಬಗ್ಗೆ ಹೇಳೋದೇ ಬೇಡ. ಚೈನಾ ಆ ಕ್ಷೇತ್ರದಲ್ಲಿ ಸಿಕ್ಕಾಪಟ್ಟೆ ಮುಂದುವರೆದಿದೆ. ಅವರು ಯಾವುದೇ ತಂತ್ರಜ್ಞಾನವನ್ನು ಕೂಡ ರಿವರ್ಸ್ ಇಂಜಿನಿಯರಿಂಗ್ ಮಾಡಿ ನಕಲು ಸೃಷ್ಟಿ ಮಾಡುವಷ್ಟು ಮುಂದುವರೆದಿದ್ದಾರೆ. ಆದರೆ ಭಾರತ ಈ ಕ್ಷೇತ್ರದಲ್ಲಿ ನಮ್ಮನ್ನು ನಾವು ನೋಡಿಕೊಂಡ್ರೆ ಸ್ವಲ್ಪ ನಾಚಿಕೆ ಅಂತ ಅನ್ನಿಸದೇ ಇರುವುದಿಲ್ಲ. ಗೆಳೆಯರೆ, ಭಾರತ ಇವತ್ತಿನವರೆಗೆ ತನ್ನದೇ ಆದ ಸಂಪೂರ್ಣ ಸ್ವದೇಶಿ ಯುದ್ಧ ವಿಮಾನವನ್ನು ತಯಾರು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ನಾವು ತೇಜಸ್ ಮಾಡಿದೀವಿ, ಆದರೆ ಇಂಜನ್ ನಮ್ಮದಲ್ಲ. ಅಮೆರಿಕಾದ ಜನರಲ್ ಎಲೆಕ್ಟ್ರಿಕ್ನ GE404 ಇಂಜನ್ ಅನ್ನು ಬಳಸ್ತಾ ಇದ್ದೀವಿ. ಆಮ್ಕಾ ಪ್ರಾಜೆಕ್ಟ್ ಹಾಕೊಂಡಿದ್ದೀವಿ, ಅದಕ್ಕೂ ಇಂಜನ್ ನಮ್ಮ ಬಳಿ ಇಲ್ಲ. ಇನ್ನು ಅಮೆರಿಕ ಆದರೂ ನಮಗೆ ಬೇಕಾದಷ್ಟು ಇಂಜನ್ಗಳನ್ನು ಕೊಡ್ತಾ ಇದೆಯಾ ಅಂದ್ರೆ ರಷ್ಯಾ ಯುಕ್ರೇನ್ ಯುದ್ಧ ಹಾಗೂ ಇನ್ನಿತರ ಸಪ್ಲೈ ಚೈನ್ ಸಮಸ್ಯೆಗಳ ಕಾರಣಗಳನ್ನು ಹೇಳಿ GE404 ಇಂಜನ್ಗಳನ್ನ ನಮಗೆ ಕೊಡಬೇಕಾದ ಸಮಯಕ್ಕೆ ಅಮೆರಿಕ ಕೂಡ ಕೊಡ್ತಾ ಇಲ್ಲ. ಅವರನ್ನು ನಂಬಿಕೊಂಡು ನಮ್ಮ ಯುದ್ಧ ವಿಮಾನಗಳ ತಯಾರಿ ವಿಳಂಬವಾಗ್ತಾ ಇದೆ. ಈಗಲೂ ನಮ್ಮ ವಾಯುಪಡೆಯಲ್ಲಿ ಇರಬೇಕಾದಷ್ಟು ಸ್ಕ್ವಾಡ್ರನ್ಗಳಿಗಿಂತ 11 ಸ್ಕ್ವಾಡ್ರನ್ಗಳ ಕೊರತೆ ಇದೆ. ಹೀಗಿರುವಾಗ ಅಕಸ್ಮಾತ್ 2 ಫ್ರಂಟ್ ವಾರ್ ಏನಾದರೂ ನಡೆದು ಬಿಟ್ರೆ ಭಾರತ ಯುದ್ಧ ವಿಮಾನಗಳ ಕೊರತೆಯನ್ನು ಅನುಭವಿಸಬೇಕಾಗಿ ಬರುತ್ತೆ. ಇನ್ನು ಡ್ರೋನ್ಗಳು, ಇವತ್ತು ರಣಾಂಗಣವನ್ನು ಆಳೋದು ಡ್ರೋನ್ಗಳು. ಆದರೆ ನಮ್ಮ ಬಳಿ ಬಲಿಷ್ಠ ಸ್ವದೇಶಿ ಅಟ್ಯಾಕಿಂಗ್ ಡ್ರೋನ್ ಇಲ್ಲ. ಇಲ್ಲಿ ಕೆಲವು ಕ್ರೂಷಿಯಲ್ ಆಯುಧಗಳು ಸಂಪೂರ್ಣ ಸ್ವದೇಶಿನೇ ಇರಬೇಕಾಗುತ್ತೆ. ಹಾಗಲ್ಲದೆ ಇದ್ರೆ ಯುದ್ಧದ ಸಮಯದಲ್ಲಿ ನಾವು ಸಮಸ್ಯೆಗೆ ಈಡಾಗಬೇಕಾಗಿ ಬರುತ್ತೆ. ಮೊನ್ನೆ ನೋಡಿ, ಭಾರತದ ಡ್ರೋನ್ ಒಂದನ್ನು ಪಾಕಿಸ್ತಾನ ಇಂಟರ್ಸೆಪ್ಟ್ ಮಾಡಿ ಹೈಜಾಕ್ ಮಾಡ್ತು. ಅದು ಸಾಧ್ಯ ಆಗಿದ್ದು ಹೇಗೆ? ಭಾರತದ ಡ್ರೋನ್ ಅನ್ನ ತನ್ನ ನೆಲದ ಕಡೆಗೆ ಎಳೆಯುವಷ್ಟು ತಂತ್ರಜ್ಞಾನ ಈ ಟಿಂಕರಿಂಗ್ ಗಿರಾಕಿಗಳಿಗೆ ಹೇಗೆ ಸಿಗ್ತು? ಖಂಡಿತ ಇದು ಪಾಕಿಗಳ ತಂತ್ರಜ್ಞಾನ ಅಲ್ಲ. ಅದನ್ನು ಅವ್ರಿಗೆ ಕೊಟ್ಟಿದ್ದು ಚೈನಾ. ಯಾಕೆ ಅಂದರೆ ಭಾರತದ ಡ್ರೋನ್ಗಳಲ್ಲಿ ಚೈನಾದ ಕಾಂಪೋನೆಂಟ್ಗಳನ್ನು ಬಳಕೆ ಮಾಡಲಾಗ್ತಾ ಇತ್ತು. ಹೀಗಾಗಿ ಅದನ್ನು ಇಂಟರ್ಸೆಪ್ಟ್ ಮಾಡೋದಕ್ಕೆ, ಹ್ಯಾಕ್ ಮಾಡೋದಕ್ಕೆ ಚೈನಾಗೆ ಸಾಧ್ಯ ಆಗ್ತಾ ಇತ್ತು. ಅದನ್ನೇ ಅವರು ಪಾಕಿಸ್ತಾನದ ಮೂಲಕ ಮಾಡಿಸಿದ್ರು. ಈಗ ಭಾರತ ತನ್ನ ಯಾವ ಆಯುಧದಲ್ಲೂ ಚೈನಾದ ಬಿಡಿ ಭಾಗಗಳನ್ನು ಬಳಸಬಾರದು ಅನ್ನೋ ಆದೇಶವನ್ನು ಕೊಟ್ಟಿದೆ. ಅಂಥ ಯಾವುದೇ ಚೈನಾದ ಬಿಡಿ ಭಾಗ ಬಳಕೆಯಾದ ಆಯುಧ ಇದ್ರೂ ಅದನ್ನು ಭಾರತ ರಿಜೆಕ್ಟ್ ಮಾಡ್ತಾ ಇದೆ. ಆದರೆ ಹೊರದೇಶದಿಂದ ಆಮದು ಮಾಡಿಕೊಳ್ಳುವ ಆಯುಧಗಳು ಕೂಡ ನಾಳೆ ಇದೇ ಥರದ ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರಬಹುದಲ್ವಾ? ಸೊ ಇದಕ್ಕಿರೋ ಏಕೈಕ ಪರಿಹಾರ ಅಂದರೆ ಸಾಧ್ಯವಾದಷ್ಟು ಮೇಕ್ ಇನ್ ಇಂಡಿಯಾ ಮತ್ತು ಮೇಡ್ ಇನ್ ಇಂಡಿಯಾ ಆಯುಧಗಳನ್ನು ತಯಾರು ಮಾಡಿಕೊಳ್ಳೋದು. ಆದರೆ ನಮಗೆ ಯುದ್ಧ ವಿಮಾನಕ್ಕೆ ಒಂದು ಇಂಜನ್ ತಯಾರು ಮಾಡ್ಕೊಳ್ಳೋದಕ್ಕೆ ಇಷ್ಟು ದಿನ ಸಾಧ್ಯ ಆಗಿರಲಿಲ್ಲ. ಈಗ ಈ ಕ್ಷೇತ್ರದಲ್ಲೊಂದು ಬೆಳಕು ಕಾಣ್ತಾ ಇದೆ. ನಮ್ಮ ಕಾವೇರಿ ಇಂಜನ್ ತಯಾರಿಗೆ ಸರ್ಕಾರ ಒಪ್ಪಿಗೆ ಕೊಟ್ಟಿದೆ. ಅದರ ಮರುಕ್ಷಣವೇ ಅಂದ್ರೆ ಹಾಗೆ ಒಪ್ಪಿಗೆ ಸಿಕ್ಕಿ 1 ವಾರ ಕಳೆಯುವ ಮೊದಲೇ DRDO ರಷ್ಯಾದಲ್ಲಿ ಕಾವೇರಿ ಇಂಜನ್ ನ ಹೈ ಆಲ್ಟಿಟ್ಯೂಡ್ ಟೆಸ್ಟ್ಗೆ ಒಳಪಡಿಸ್ತಾ ಇದೆ. ಇದು ಸುಮಾರು 1 ತಿಂಗಳ ಕಾಲ ನಡೆಯುವ ಪರೀಕ್ಷೆ. ಗೆಳೆಯರೆ, ಈ ಕಾವೇರಿ ಇಂಜನ್ ಅನ್ನೋದಿದೆ ನೋಡಿ, ಇದನ್ನ ಗಜಪ್ರಸವ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾಕೆಂದ್ರೆ ಈ ಯೋಜನೆ ಭಾರತದಲ್ಲಿ ಶುರುವಾಗಿ ಸುಮಾರು 47 ವರ್ಷಗಳಾಗ್ತಾ ಬಂತು. 1977ರಲ್ಲಿ ಮೊದಲು ಇಂಜನ್ ತಯಾರಿ ಮಾಡೋ ಐಡಿಯಾ ಶುರುವಾಯಿತು.
ಆನಂತರ 86ರಲ್ಲಿ ಅದರ ಕೆಲಸಗಳು ಆರಂಭ ಆದವು. ಇಲ್ಲಿ 17 ಪ್ರೋಟೋಟೈಪ್ಗಳನ್ನು ಮಾಡೋದು, 4 ಕೋರ್ಗಳನ್ನು ಸಿದ್ಧಪಡಿಸೋದು, ಈ ಕೋರ್ಗೆ ಕಬಿನಿ ಅನ್ನೋ ಹೆಸರನ್ನಿಡೋದು ಅಂತ ಆಯ್ತು. ಆನಂತರ DRDO ಕಾವೇರಿ ಇಂಜಿನ್ ಕೆಲಸವನ್ನು ಶುರು ಮಾಡ್ತಲ್ಲೇ ಹೋಯ್ತು. ಗಣೇಶನ ಮದುವೆಗೆ 108 ವಿಘ್ನ ಅಂತಾರಲ್ಲ, ಹಾಗೆ ಇಲ್ಲಿ ಕೂಡ ಕಾವೇರಿ ಇಂಜಿನ್ ತಯಾರಿ ನಡೀತಿರುವಾಗಲೇ ಭಾರತ ಪೋಖ್ರಾನ್ನಲ್ಲಿ ಅಣು ಪರೀಕ್ಷೆ ಮಾಡ್ತು. ಅದರ ಪರಿಣಾಮ ಭಾರತದ ಮೇಲೆ ಅಮೆರಿಕ ಸೇರಿದಂತೆ ಜಗತ್ತು ಒಂದಷ್ಟು ನಿರ್ಬಂಧಗಳನ್ನು ವಿಧಿಸಿತು. ಹೀಗಾಗಿ ಇಂಜಿನ್ ತಯಾರಿಕಾ ಯೋಜನೆ ಒಂದಷ್ಟು ವಿಳಂಬವನ್ನ ನೋಡ್ತು. ಆರಂಭದಲ್ಲಿದ್ದ ಐಡಿಯಾ ಏನು ಅಂದ್ರೆ ಈ ಕಾವೇರಿ ಇಂಜಿನ್ ಅನ್ನ ತೇಜಸ್ ಯುದ್ಧ ವಿಮಾನಗಳಿಗೆ ಅಳವಡಿಕೆ ಮಾಡಬೇಕು ಅನ್ನೋದು. ಆದ್ರೆ ಕಾವೇರಿ ಕೈಗೂ ಬರಲೇ ಇಲ್ಲ. ಇನ್ನು 2000 ಹೊತ್ತಿಗೆ ಕಾವೇರಿಯ ಬಗ್ಗೆ ಸ್ವಲ್ಪ ಮಾಹಿತಿ ಹೊರಬಿತ್ತು. ಇಂಜಿನ್ ನ ಟರ್ಬೈನ್ ಬ್ಲೇಡ್ಗಳು ಫೇಲ್ ಆಗಿದ್ವು. ಆನಂತರ 2004 ಹೊತ್ತಿಗೆ ಹಾಗೂ ಹೀಗೂ ಇಂಜಿನ್ ಸಿದ್ಧ ಆಯಿತು. ಆದ್ರೆ ಅದು ಹೈ ಆಲ್ಟಿಟ್ಯೂಡ್ ಪರೀಕ್ಷೆಯಲ್ಲಿ ವಿಫಲ ಆಯಿತು. 2006 ಹೊತ್ತಿಗೆ DRDO ಈ ಯೋಜನೆಗೆ ಫ್ರಾನ್ಸ್ನ ಏರೋಸ್ಪೇಸ್ ಸಂಸ್ಥೆ ಸ್ನೆಕ್ಮಾ ಸಹಕಾರವನ್ನು ಪಡ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತು. ಆದ್ರೆ ಅದ್ಯಾಕೋ ಗೊತ್ತಿಲ್ಲ, ಕೆಲವೇ ದಿನಗಳಲ್ಲಿ ಸ್ನೆಕ್ಮಾ ಮತ್ತು DRDO ದೂರ ಆದ್ವು. ಆದ್ರೂ ಕಾವೇರಿಯ ಪರೀಕ್ಷೆಗಳು ಮಾತ್ರ ನಡೀತಲೇ ಹೋದ್ವು. ಪದೇ ಕಾವೇರಿ ಇಂಜನ್ ಪರೀಕ್ಷೆ ಮಾಡ್ತಾ ಹೋದ್ರು. ಪ್ರತಿ ಬಾರಿಯೂ ಒಂದಲ್ಲ ಒಂದು ತಾಂತ್ರಿಕ ಸಮಸ್ಯೆಯಲ್ಲಿ ಕಾಣಿಸ್ತಾ ಹೋಯ್ತು. ಕಡೆಗೆ 2008ರಲ್ಲಿ ಕಾವೇರಿಯನ್ನ ತೇಜಸ್ಗೆ ನಾವು ಬಳಸೋದಿಲ್ಲ ಅಂತ ಭಾರತ ಹೇಳೇ ಬಿಡ್ತು. ಮತ್ತು ತೇಜಸ್ ಯುದ್ಧ ವಿಮಾನಗಳಿಗಾಗಿ ಅಮೆರಿಕಾದ GE ನಿರ್ಮಿತ 404 ಇಂಜಿನ್ ಬಳಕೆಯನ್ನು ಫೈನಲ್ ಮಾಡಲಾಯಿತು. ಆದರೆ ಕಾವೇರಿಯ ಬಗ್ಗೆ DRDO ಉತ್ಸಾಹವನ್ನಂತೂ ಕಳ್ಕೊಳ್ಳಿಲ್ಲ. ಅದರ ಪರೀಕ್ಷೆಗಳು ನಡೀತಲೇ ಹೋದವು. ಮುಂದೆ 2012ರಲ್ಲಿ ಅವತ್ತಿನ ರಕ್ಷಣಾ ಸಚಿವ AK ಆಂಟನಿ ಈ ಬಗ್ಗೆ ಸಂಸತ್ತಿಗೆ ಮಾಹಿತಿಯನ್ನು ಕೊಡ್ತಾರೆ. DRDO ಪ್ರಗತಿಯ ಬಗ್ಗೆ ಹೇಳಿದ ಆಂಟನಿ ಇನ್ನು 2,000 ಕೋಟಿ ರೂಪಾಯಿಗಳಷ್ಟು ಹಣದ ಅಗತ್ಯ ಕಾವೇರಿಗಿದೆ ಅಂತ ಹೇಳಿದ್ರು. ಕಾವೇರಿಯ ಕೆಲಸ ನಡೀತಲೇ ಇತ್ತು. ಈ ಮಧ್ಯೆ ಸರ್ಕಾರ ಬದಲಾಯಿತು. ಹಣದ ಹರಿವು ಕಡಿಮೆ ಆಗೋದು, ಹೆಚ್ಚಾಗೋದು ಇದೆಲ್ಲ ಇದ್ದೇ ಇತ್ತು. ಕಾವೇರಿಯಲ್ಲಿ ನೀರು ಹರಿದ ಹಾಗೇನೆ ಒಮ್ಮೊಮ್ಮೆ ಬೇಕಾದಷ್ಟು ಸಿಗ್ತಾ ಇತ್ತು, ಕೆಲವೊಮ್ಮೆ ಅನಾವೃಷ್ಟಿ ಆಗ್ತಾ ಇತ್ತು. ಈ ಮಧ್ಯೆ 2016ರಲ್ಲಿ ಮತ್ತೆ DRDO ಹಾಗೆ ಫ್ರಾನ್ಸ್ನ ಸ್ನೆಕ್ಮಾಗಳು ಒಂದಾದವು. ಸ್ನೆಕ್ಮಾ ತನ್ನ M88 ಇಂಜಿನ್ ತಂತ್ರಜ್ಞಾನವನ್ನು ಭಾರತದ ಜೊತೆ ಹಂಚಿಕೊಳ್ಳೋದಕ್ಕೆ ಕೂಡ ಸಿದ್ಧ ಆಯಿತು. ಅದಾದ ನಂತರ ಮತ್ತೆ ಕಾವೇರಿಯ ಪರೀಕ್ಷೆಗಳು ನಡೀತಾ ಹೋದವು. ಅದನ್ನ ರಷ್ಯಾದ ಗ್ರೋಮೋವ್ ಫ್ಲೈಟ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಲ್ಲಿ IL-76 ಟೆಸ್ಟ್ ಬೆಡ್ ಮೂಲಕ ಪರೀಕ್ಷೆ ಮಾಡಲಾಯಿತು. ಈ ಬಾರಿ ಒಂದು ಹಂತಕ್ಕೆ ಕಾವೇರಿ ಯಶಸ್ವಿಯನ್ನ ಕಾಣ್ತು. ಅದರ ಡ್ರೈ ಥ್ರಸ್ಟ್ 49 ಕಿಲೋ ನ್ಯೂಟನ್ ವರೆಗೆ ಬಂತು. ಅದಾದ ಮೇಲೆ ಬ್ರಹ್ಮೋಸ್ ಏರೋಸ್ಪೇಸ್ ಈ ಕಾವೇರಿ ಇಂಜಿನ್ಗೆ ಇನ್ನೊಂದು 29 ಕಿಲೋ ನ್ಯೂಟನ್ ಆಫ್ಟರ್ ಬರ್ನರ್ ಒಂದನ್ನು ಒದಗಿಸಿಕೊಡ್ತು. ಈಗ ಕಾವೇರಿ ಇಂಜಿನ್ ಬಹುತೇಕ ಸಿದ್ಧಗೊಂಡಿದೆ. ಅದೇ ಸ್ಫೂರ್ತಿಯಲ್ಲಿ ಕಾವೇರಿ ಮಾಡಿಫೈಡ್ ಇಂಜಿನ್ ತಯಾರಿಗೆ ಕೂಡ DRDO ಸಿದ್ಧವಾಗ್ತಾ ಇದೆ. ಈಗ ಕಾವೇರಿ ಸುಮಾರು 140 ಗಂಟೆಗಳ ಕಾಲ ಪರೀಕ್ಷೆಯನ್ನು ಮುಗಿಸ್ಕೊಂಡಿದೆ. ಅದರಲ್ಲಿ 70 ಗಂಟೆಗಳ ಕಾಲದ ಭೂಮಿಯ ಮೇಲಿನ ಪರೀಕ್ಷೆಯನ್ನ ಗ್ಯಾಸ್ ಟರ್ಬೈನ್ ರಿಸರ್ಚ್ ಎಸ್ಟಾಬ್ಲಿಷ್ಮೆಂಟ್ ಅಲ್ಲಿ ಮಾಡಿದ್ರೆ, ಆಲ್ಟಿಟ್ಯೂಡ್ ಟೆಸ್ಟ್ ರಷ್ಯಾದಲ್ಲಿ ನಡೆದಿದೆ. ಈಗ ಹೈ ಆಲ್ಟಿಟ್ಯೂಡ್ ಅಲ್ಲಿ ಅಂದ್ರೆ ಸುಮಾರು 40,000 ಅಡಿಗಳಷ್ಟು ಎತ್ತರದಲ್ಲಿ ಈ ಇಂಜಿನ್ ಪರೀಕ್ಷೆ ರಷ್ಯಾದಲ್ಲಿ ನಡೆಯಲಿದೆ. ಅಲ್ಲ, ಇಂಜಿನ್ ಭಾರತದ್ದು, ಅದು ಕಾರ್ಯನಿರ್ವಹಿಸಬೇಕಾಗಿರೋದು ಭಾರತ ಉಪಖಂಡದಲ್ಲಿ. ಹೀಗಿರುವಾಗ ಅದರ ಪರೀಕ್ಷೆ ರಷ್ಯಾದಲ್ಲಿ ಯಾಕೆ? ಗೆಳೆಯರೆ, ಭಾರತದಲ್ಲಿ ಯುದ್ಧ ವಿಮಾನಗಳ ಇಂಜಿನ್ ಪರೀಕ್ಷೆ ಮಾಡೋದಕ್ಕೆ ಬೇಕಾದ ಟೆಸ್ಟ್ ಬೆಡ್ ವ್ಯವಸ್ಥೆ ಇಲ್ಲ. ನಮ್ಮಲ್ಲಿ ಕಾವೇರಿ ಇಂಜಿನ್ ಸಕಾಲಕ್ಕೆ ತಯಾರಾಗದೇ ಇರುವುದಕ್ಕೆ ಇದು ಕೂಡ ಒಂದು ಕಾರಣ ಅಂತ ಈ ಹಿಂದೆ ರಕ್ಷಣಾ ಇಲಾಖೆ ಹೇಳಿತ್ತು. ಸೊ ನಾವು ಇಂಜಿನ್ ಪರೀಕ್ಷೆಗಾಗಿ ರಷ್ಯಾ ಅಥವಾ ಫ್ರಾನ್ಸ್ ಮೇಲೆ ಡಿಪೆಂಡ್ ಆಗಬೇಕಾಗಿ ಬರ್ತಾ ಇದೆ. ಕಾವೇರಿ ಇಂಜಿನ್ ಅನ್ನ ಈ ಹಿಂದೆ ಕೂಡ ರಷ್ಯಾದಲ್ಲಿ IL-76 ಅಂದ್ರೆ ಇಲ್ಯೂಷನ್ 76 ಮೂಲಕ ಮಾಡಿದ್ರು. ಈಗ ಕೂಡ ಅದೇ IL-76 ಮೂಲಕನೇ ಮಾಡ್ತಾ ಇದ್ದಾರೆ. ಇನ್ನು ಈ ಇಲ್ಯೂಷನ್ 76 ಅನ್ನೋದು ರಷ್ಯಾದ ಅತ್ಯಂತ ಬಲಿಷ್ಠ ಮಿಲಿಟರಿ ಏರ್ಕ್ರಾಫ್ಟ್. ಇದು ಭಾರತದ ಬಳಿ ಕೂಡ ಇದೆ. ಸೋವಿಯತ್ ಬೀಸ್ಟ್ ಅಂತಲೇ ಇದನ್ನ ಕರೀತಾರೆ. ರಷ್ಯಾ ಯುದ್ಧ ವಿಮಾನಗಳ ಇಂಜಿನ್ ಪರೀಕ್ಷೆಗೆ ಅಂತಲೇ ಒಂದು IL ವಿಮಾನವನ್ನು ಪ್ರತ್ಯೇಕವಾಗಿ ಇಟ್ಟುಕೊಂಡಿದೆ. ಅದರಲ್ಲಿ 4 ಇಂಜಿನ್ಗಳಿರುತ್ತವೆ. ಆ ಪೈಕಿ ಒಂದು ಇಂಜಿನ್ ಅನ್ನು ತೆಗೆದು ಆ ಜಾಗಕ್ಕೆ ಕಾವೇರಿಯನ್ನು ಅಳವಡಿಸಿ ಪರೀಕ್ಷೆಗಳನ್ನು ಮಾಡ್ತಾ ಇದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಇಂಜಿನ್ ಪರೀಕ್ಷೆಗೆ ನಾವು ರಷ್ಯಾಗೆ ಕೂಡ ಹೋಗಬೇಕಾಗಿರುವುದಿಲ್ಲ. ಭಾರತದಲ್ಲೇ ನಮ್ಮ ಬೆಂಗಳೂರಿನ ರಾಜ ಅನ್ಕೊಂಟೆಯಲ್ಲಿ GTR ಕೇಂದ್ರದಲ್ಲಿ ಒಂದು 130 ಕಿಲೋ ನ್ಯೂಟನ್ ಸಾಮರ್ಥ್ಯದ ಟೆಸ್ಟ್ ಬೆಡ್ ಅನ್ನು ಸಿದ್ಧಗೊಳಿಸಲಾಗ್ತಾ ಇದೆ. ಅದರ ನಿರ್ಮಾಣಕ್ಕೆ 2023ರಲ್ಲಿ ಸರ್ಕಾರ ಅನುಮತಿಯನ್ನು ಕೊಟ್ಟಿತ್ತು. ಈ ವರ್ಷ ಅಂದ್ರೆ 2025ರ ಅಕ್ಟೋಬರ್ ವೇಳೆಗೆ ಅದು ಕಾರ್ಯಾರಂಭ ಮಾಡುತ್ತೆ. ಅಷ್ಟರಲ್ಲಿ ಅಮೆರಿಕ ಜೊತೆ ಮಾಡಿಕೊಂಡಿರುವ ಒಪ್ಪಂದದಂತೆ GE ಇಂಜಿನ್ಗಳು ಕೂಡ ಭಾರತದಲ್ಲಿ ತಯಾರಾಗೋದಕ್ಕೆ ಶುರು ಆಗುತ್ತವೆ.
ಜೊತೆಗೆ ನಮ್ಮ ಆಮ್ಕಾ ಪ್ರಾಜೆಕ್ಟ್ಗೆ ಬೇಕಾದ ಇಂಜಿನ್ ತಯಾರಿ ಕೆಲಸ ಕೂಡ ಶುರುವಾದರೆ ಕಾವೇರಿಯ ಮುಂದುವರಿದ ಇಂಜಿನ್ಗಳನ್ನು ತಯಾರು ಮಾಡಬೇಕಾಗತ್ತೆ. ಇದೆಲ್ಲವನ್ನ ಗಮನದಲ್ಲಿಟ್ಟುಕೊಂಡು ಭಾರತ ನಮ್ಮ ಬೆಂಗಳೂರಲ್ಲಿ ಯುದ್ಧ ವಿಮಾನ ಇಂಜಿನ್ ಪರೀಕ್ಷೆಗೆ ಟೆಸ್ಟ್ ಬೆಡ್ ಒಂದನ್ನು ನಿರ್ಮಾಣ ಮಾಡ್ತಾ ಇದೆ. ಇದು ನಮ್ಮ ವಿಮಾನಗಳ ಇಂಜಿನ್ಗಳಿಗೆ ಮಾತ್ರ ಅಲ್ಲ, ಬೇರೆ ದೇಶಗಳು ಕೂಡ ತಮ್ಮ ಇಂಜಿನ್ ಪರೀಕ್ಷೆಯನ್ನು ಇಲ್ಲಿ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಕಾವೇರಿ ಗೆಳೆಯರೆ, ಕಾವೇರಿ ಇಂಜಿನ್ ಸದ್ಯಕ್ಕೆ 49ರಿಂದ 51 ಕಿಲೋ ನ್ಯೂಟನ್ ಡ್ರೈ ಥ್ರಸ್ಟ್ ಅನ್ನು ಹೊಂದಿವೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇದಕ್ಕೆ ಆಫ್ಟರ್ ಬರ್ನರ್ ಅನ್ನು ಅಳವಡಿಸಿದರೆ ಥ್ರಸ್ಟ್ ಇನ್ನೂ ಸ್ವಲ್ಪ ಹೆಚ್ಚಾಗಿ 79ರಿಂದ 81 KN ತಲುಪುವ ಸಾಧ್ಯತೆ ಇರುತ್ತೆ. ಈಗ ನಾವು ತೇಜಸ್ ಯುದ್ಧ ವಿಮಾನಗಳಿಗೆ ಬಳಕೆ ಮಾಡ್ತಾ ಇರೋ G404 ಇಂಜಿನ್ ಇದೆ ನೋಡಿ, ಅದರ ಥ್ರಸ್ಟ್ ಕೂಡ ಹೆಚ್ಚು ಕಡಿಮೆ ಇಷ್ಟೇ ಇರೋದು. ಅದು 45 KN ನಿಂದ 85 KN ವರೆಗೆ ಬರುತ್ತೆ. ಇನ್ನು ಇಂಜಿನ್ನ ತೂಕ ನಮ್ಮ ಕಾವೇರಿ ಈಗ ಪರಿಷ್ಕೃತಗೊಂಡ ನಂತರ 1180 kgಗೆ ಇಳಿಕೆಯಾಗಿದೆ ಅಂತ ಹೇಳ್ತಾ ಇದ್ದಾರೆ. 404 ನ ತೂಕ 1035 kg ಎಷ್ಟಿರುತ್ತೆ. ಅದಕ್ಕೆ ಹೋಲಿಸಿದ್ರೆ ಕಾವೇರಿ 150 kg ಹೆಚ್ಚು ತೂಕವನ್ನು ಹೊಂದಿದೆ. ಗೆಳೆಯರಲ್ಲಿ ತೂಕ ಕಡಿಮೆ ಇದ್ದಷ್ಟು ಫ್ಯೂಯಲ್ ಬಳಕೆ ಕಡಿಮೆ ಆಗುತ್ತೆ. ಜೊತೆಗೆ ಇನ್ನು ಸ್ವಲ್ಪ ಹೆಚ್ಚು ಆಯುಧಗಳನ್ನು ತುಂಬಿಕೊಂಡು ಹೋಗೋದಕ್ಕೆ ಕೂಡ ಇದರಿಂದ ಅವಕಾಶ ಸಿಗುತ್ತೆ. ಸೊ ಕಾವೇರಿ ಮುಂದಿನ ದಿನಗಳಲ್ಲಿ ತೂಕವನ್ನು ಇನ್ನಷ್ಟು ಕಡಿಮೆ ಮಾಡಿಕೊಳ್ಳುವ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ರಷ್ಯಾದಲ್ಲಿ ನಡೀತಿರೋ ಈ ಪರೀಕ್ಷೆ ಯಶಸ್ವಿಯಾದರೆ ಕಾವೇರಿ ಇಂಜಿನ್ನ ಮೊದಲ ಆವೃತ್ತಿಯನ್ನ ನಮ್ಮ ಘಾತಕ್ ಡ್ರೋನ್ಗಳಿಗೆ ಬಳಕೆ ಮಾಡ್ತಾರೆ. ಘಾತಕ್ ಅನ್ನೋದು ಭಾರತ ಸಿದ್ಧಪಡಿಸಿರುವ ಅಟ್ಯಾಕಿಂಗ್ ಡ್ರೋನ್. ಇದರ ಮೂಲಕ ಮಿಸೈಲ್ಗಳನ್ನು ತಗೊಂಡು ಹೋಗೋದಕ್ಕೆ ಕೂಡ ಸಾಧ್ಯ ಆಗುತ್ತೆ. ಇದರ ಪ್ರೋಟೋಟೈಪ್ ಹಾಗೂ ಫ್ಲೈಟ್ ಟೆಸ್ಟ್ಗಳು ಕೂಡ ಮುಗಿದಿವೆ. ಈ ವರ್ಷ ಘಾತಕ್ ಪ್ರೊಡಕ್ಷನ್ಗೆ ಹೋಗಬೇಕಿದೆ. ಅದಕ್ಕೆ ಕಾವೇರಿ ಡ್ರೈ ಥ್ರಸ್ಟ್ ಇಂಜಿನ್ ಅಂದರೆ 49 KN ಸಾಮರ್ಥ್ಯದ ಇಂಜಿನ್ ಅನ್ನು ಬಳಕೆ ಮಾಡ್ತಾರೆ. ಆಫ್ಟರ್ ಬರ್ನರ್ ಅನ್ನು ಅಳವಡಿಸಿದ ಇಂಜಿನ್ ಅನ್ನ ಮುಂದಿನ ದಿನಗಳಲ್ಲಿ ನಮ್ಮ ತೇಜಸ್ಗೆ ಬಳಕೆ ಮಾಡೋ ಸಾಧ್ಯತೆ ಇರುತ್ತೆ. ಅದರ ಅತ್ಯಂತ ಪ್ರಮುಖ ಪರೀಕ್ಷೆಗಳು ರಷ್ಯಾದಲ್ಲಿ ನಡೀತಾ ಇವೆ. ಈ ಕಾವೇರಿ ಇಂಜಿನ್ ನಮಗೆ ಸಿಗೋ ಹಾಗಾದ್ರೆ ತೇಜಸ್ ಯುದ್ಧ ವಿಮಾನಗಳ ನಿರ್ಮಾಣದಲ್ಲಿ ಆಗ್ತಾ ಇರೋ ವಿಳಂಬದಿಂದ HAL ಹೊರಬರೋದಕ್ಕೆ ಕೂಡ ಸಾಧ್ಯ ಆಗುತ್ತೆ. ಹಾಗೆ ಒಂದು ಇಂಜಿನ್ ಯಶಸ್ವಿ ಆಯಿತು ಅಂತ ಇಟ್ಕೊಳ್ಳಿ, ಆ ನಂತರ ಅದರ ಟೆಕ್ನಾಲಜಿಯನ್ನ ಅಭಿವೃದ್ಧಿಪಡಿಸ್ಕೊಳ್ತಾ ಇನ್ನೂ ಆಧುನಿಕ ಇಂಜಿನ್ಗಳನ್ನು ತಯಾರು ಮಾಡ್ಕೊಳ್ಳೋದಕ್ಕೆ ಭಾರತಕ್ಕೆ ಕಷ್ಟ ಏನಾಗೋದಿಲ್ಲ. ಆದರೂ ಭಾರತಕ್ಕೆ ಒಂದು ಯುದ್ಧ ವಿಮಾನದ ಇಂಜಿನ್ ತಯಾರಿಗೆ 4 ದಶಕಗಳೇ ಬೇಕಾದವು. ಇನ್ನು ಮುಂದೆ ಬಹುಶಃ ಹೀಗಾಗಲಾರದೇನು. ಇದು ಗೆಳೆಯರೆ ಕಾವೇರಿ ಇಂಜಿನ್ ಪರೀಕ್ಷೆಗಳು ಹಾಗೂ ನಮ್ಮ ಬೆಂಗಳೂರಲ್ಲೇ ನಿರ್ಮಾಣವಾಗ್ತಾ ಇರೋ ಟೆಸ್ಟ್ ಬೆಡ್ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.